ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋಸ್. ನಾನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೊಬೇಡ, ಆಮೇಲೆ ಮಾತಾಡೋಣ ಬನ್ನಿ. 11ನೇ ವಾರ 8 ಜನ ನಾಮಿನೇಟ್. 8 ಜನ ಇವರೆಲ್ಲರೂ ಒಳಗೊಳಗೆ ಎಲ್ಲ ಮಸಲಾತಿ ಮಾಡ್ಕೋತಿರ್ತಾರೆ. ಆಟ ಕಾವೇರಿದೆ, ಸ್ಪರ್ಧೆ ಜೋರಾಗಿದೆ. ಜಾಸ್ತಿ ಆಗಿದೆ. ಬಿಗ್ ಗೇಮ್ ಅಲ್ಲಿ ಯಾರ ಓದಕ್ಕೆ ಬೀಳದೆ ಫುಲ್ ಸ್ಟಾಪ್. ಹುಟ್ಟಿ ಹುಟ್ಟಿ ಸಾಯುವುದ್ಯಾಕೋ ಇಷ್ಟು ಕಷ್ಟ ಯಾರಿಗೆ ಬೇಕು. ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. ನೈಸ್ ಗೈಸ್, ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಮತ್ತು ಯಾಕೆ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ವೋಟಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಪರ್ಫಾರ್ಮೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಬಿಗ್ ಬಾಸ್ ಅವ್ರ ನಿರ್ಧಾರ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಗ್ ಬಾಸ್ ಯಾರನ್ನ ಉಳಿಸ್ಕೋಬೇಕು ಅಂತ ಅನ್ಕೋತಾರೆ, ಅವ್ರನ್ನ ಹೆಂಗೆ ಬೇಕಾದ್ರೂ ಉಳಿಸ್ಕೋತಾರೆ, ಕಳಿಸ್ಬೇಕು ಅಂದರೆ ಅವ್ರನ್ನ ಹೆಂಗೆ ಬೇಕಾದ್ರೂ ಕಳಿಸ್ತಾರೆ. ಅದನ್ನ ನೆನ್ಪಿಟ್ಕೊಳ್ಳಿ, ಓಕೆನಾ. ಈ ವಾರ ಟೋಟಲ್ 8 ಜನ ನಾಮಿನೇಟ್ ಆಗಿದ್ದಾರೆ. ತ್ರಿವಿಕ್ರಮ್, ಭವ್ಯ, ಧನ್ರಾಜ್, ಶಿಶಿರ್, ರಜತ್, ಹನುಮಂತ, ಚೈತ್ರ, ಮೋಕ್ಷಿತಾ. ಆ್ಯಂಡ್ ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಿರೋ ಹಾಗೆ ತ್ರಿವಿಕ್ರಮ್ ಅವರು ಈ ವಾರ ಸ್ವಲ್ಪ ಡಲ್ ಆಗಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಸೈಲೆಂಟ್ ಆದಂಗೆ ಕಾಣಿಸ್ತಾರೆ. ಬಟ್ ಸ್ಟಿಲ್ ಅವ್ರದ್ದು ಏನೊಂದು ಗ್ರಾಫ್ ಇದೆ ಚೆನ್ನಾಗಿದೆ, ಅವ್ರು ಉಳ್ಕೋತಾರೆ. ಇದಾದಮೇಲೆ ಭವ್ಯ ಈ ವಾರ ಆ್ಯಕ್ಚುಲಿ ಅವ್ರಿಗೆ ತುಂಬ ಚೆನ್ನಾಗಿ ಹೋಗಿದೆ ಅಂತಲೇ ಹೇಳ್ಬೋದು. ಒಳ್ಳೆ ಟಾಸ್ಕ್ಗಳಲ್ಲಿ ಎಲ್ಲಾದರೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಅವರು ಮತ್ತೆ ಪ್ರೂವ್ ಮಾಡ್ಕೊತಿದ್ದಾರೆ ಟಾಸ್ಕ್ ಕ್ವೀನ್ ಅಂತ. ಆ್ಯಂಡ್ ಅವರು ಕೂಡ ಆರಾಮಾಗಿ ಸೇವ್ ಆಗ್ತಾರೆ. ಇದಾದಮೇಲೆ ಧನು ಅಣ್ಣ, ಇವ್ರ ಬಗ್ಗೆ ಆಮೇಲೆ ಬರ್ತೀನಿ. ಶಿಶಿರ್ ಆ್ಯಕ್ಚುಲಿ ಈ ವಾರ ಶಿಶಿರ್ ಅವ್ರು ಕಮ್ಬ್ಯಾಕ್ ಮಾಡಿದ್ರೆ ಅಂತಲೇ ಅನಿಸುತ್ತೆ ನನಗೆ. ಈ ಥರ ಶಿಶಿರ್ ನಮಗೆ ಮೊದಲಿಂದ ಇರಬೇಕಾಗಿತ್ತು ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ನೀವು ಈ ಸೀಸನ್ ಶುರು ಆದಾಗ ಇವ್ರನ್ನ ವಿನ್ನರ್ ಅಂತ ಹೇಳ್ತಾ ಇದ್ರು. ಸೊ ಇವಾಗ ಟಾಪ್ 5 ಬರ್ತಾರಾ ಬರಲ್ವ ಅನ್ನೋ ಒಂದು ಪ್ರಶ್ನೆ ಕೂಡ ಬರ್ತಿದೆ. ಬಟ್ ಏನಪ್ಪ ಅಂದರೆ ಒಳ್ಳೆ ಫ್ಯಾನ್ ಬೇಸ್ ತುಂಬ ಚೆನ್ನಾಗಿದೆ, ಸಪೋರ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಾಗ ಟ್ರ್ಯಾಕಿಗೆ ಬರೋ ಕೂಡ ಕಾಣ್ತಾ ಇದೆ, ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಸೊ ಹಾಗಾಗಿ ಶಿಶಿರ್ ಅವರು ಈ ವಾರ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ, ಚೆನ್ನಾಗಿ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಎಲ್ಲರ ಜೊತೆ ಚೆನ್ನಾಗಿ ಬೆರ್ತಿದ್ದಾರೆ. ಸೊ ಹಾಗಾಗಿ ಇವರು ಉಳ್ಕೋತಾರೆ ಅಂತ ಅನಿಸುತ್ತೆ ನನಗೆ ಆರಾಮಾಗಿ. ಇದು ರಜತ್ ಇನ್ನು. ಸೊ ರಜತ್ ವಿಷಯಕ್ಕೆ ಆಮೇಲೆ ಬರ್ತೀನಿ. ಇದಾದಮೇಲೆ ಹನುಮಂತಣ್ಣ. ಸೊ ನನ್ನ ಪ್ರಕಾರ ಹನುಮಂತಣ್ಣನ ನಾನು ಯಾವಾಗಲೂ ಹೈಯಾಗಿ ರೈಟ್ ಮಾಡ್ತೀನಿ. ಕೆಲವು ವಿಷಯಗಳು ಸ್ವಲ್ಪ ಬೇಜಾರಿದೆ ಈ ರೀಸನ್ಗಳು ಕೊಡೋದ್ರಲ್ಲಿ. ಅದನ್ನು ಬಿಟ್ಟರೆ ಹನುಮಂತಣ್ಣ ಟಾಪ್ ಕ್ಲಾಸ್ ಅಂತ ಅನ್ಬೋದು. ಗೇಮ್ ಆಗ್ಬೋದು, ಲೀಡರ್ಶಿಪ್ಪಲ್ಲಿ ಆಗ್ಬೋದು, ಮಾತಾಡೋದ್ರಲ್ಲಿ ಆಗ್ಬೋದು, ಜೊತೆಗೆ ಟಾಸ್ಕ್ಗಳಾಗ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಂಬರ್ 1 ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಆಟಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗಂತೂ ಫ್ಯಾನ್ ಫಾಲೋಯಿಂಗ್ ಕೇಳಲೇಬೇಡಿ, ಎಲ್ಲ ವೋಟಿಂಗ್ ಪೋಲಲ್ಲೂ ಕೂಡ ಇವ್ರದ್ದೇ ಎಷ್ಟು ಬರ್ತಿರೋದು. ಸೊ ಇವರು ಆರಾಮಾಗಿ ಸೇವ್ ಆಗ್ತಾರೆ. ಇನ್ನು ಈ ವಾರ ಕೂಡ ಅವರು ಚೆನ್ನಾಗಿ ಲೀಡರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದಾದಮೇಲೆ ಚೈತ್ರ ಬಗ್ಗೆ ಆಮೇಲೆ ಬರ್ತೀನಿ. ಇನ್ನು ಮೋಕ್ಷಿತಾ. ಸೊ ಮೋಕ್ಷಿತಾ ಅವರು ಈ ವಾರ ಎಲ್ಲೋ ಒಂದು ಕಡೆ ಗೇಮ್ ಅಂತ ಬಂದಾಗ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ. ಇನ್ನು ಅವ್ರ ಕಡೆಯಿಂದ ರಿಸಲ್ಟ್ ಅಂದರೆ ಒಂದು ಗೇಮ್ ಮಾಡಿ ಪ್ರೂವ್ ಮಾಡ್ಕೋಬೋದಾಗಿತ್ತು, ಅದು ಈ ವಾರ ಅವ್ರ ಕಡೆಯಿಂದ ಮಿಸ್ಸಿಂಗ್ ಇದೆ. ಬಟ್ ಏನಪ್ಪ ಅಂದರೆ ಹೊರಗಡೆ ಸಪೋರ್ಟ್ ತುಂಬ ಚೆನ್ನಾಗಿರೋದ್ರಿಂದ ಇವರು ಕೂಡ ಆರಾಮಾಗಿ ಸೇವ್ ಆಗ್ತಾರೆ. ಆ್ಯಂಡ್ ಈ ವಾರ ಹೋಗುವಂಥ ಸ್ಪರ್ಧಿ ಕೂಡ ಅಲ್ಲ. ಬಟ್ ಏನಂದರೆ ಇಲ್ಲಿ ಕೆಲವು ಸ್ಪರ್ಧಿಗಳದ್ದು ವೋಟಿಂಗ್ ತುಂಬ ಚೆನ್ನಾಗಿದೆ, ಬಟ್ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಆದಂಗಿದೆ. ಆದರೂ ಕೂಡ ಇವರೆಲ್ಲ ಹುಡುಕೋತಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ಏನು ಜಾಸ್ತಿ ಮಾತ್ರ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಮೇಯ್ನಾಗಿ ನನ್ನ ಪ್ರಕಾರ ಬಾಟಮ್ ಬರೋಂಥದ್ದು ರಜತ್, ಚೈತ್ರ ಆ್ಯಂಡ್ ಧನ್ರಾಜ್ ಅಂತ ಅನಿಸುತ್ತೆ. ಕಾರಣಗಳು ಹೇಳ್ಬಿಡ್ತೀನಿ. ರಜತ್ ಇವಾಗ ಇನ್ಸಿಡೆಂಟ್ ಏನಾಗ್ತಿದೆ ಆ ವಿಷಯ ಇಟ್ಕೊಂಡು ಅವ್ರನ್ನ ಲಾಸ್ಟಿಗೆ ಕರ್ಕೊಬರೋಂಥ ಸಾಧ್ಯತೆ ಜಾಸ್ತಿ ಇದೆ. ಜೊತೆಗೆ ಅವರಲ್ಲಿ ಎಲ್ಲವೂ ಕೂಡ ಸಖತ್ತಾಗಿದೆ, ಸಖತ್ ಪ್ಲೇಯರು, ಒಬ್ಬ ಒಳ್ಳೆ ಆಟಗಾರ ಅಂತಲೇ ಹೇಳ್ಬಂದು ರೀತಿ ಹೇಳ್ಬಂದರೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಟಾಸ್ಕ್ ಬಂದರೆ ಸಖತ್ತಾಗಿ ಆಟ ಆಡ್ತಾರೆ, ಫೇಕ್ ಇಲ್ಲ, ಸ್ಟ್ರೈಟ್ ಫಾರ್ವರ್ಡ್, ಇದೆಲ್ಲ ಚೆನ್ನಾಗಿದೆ. ಆದರೆ ಅವರ ಮಾತು ಹಿಡಿತದಲ್ಲಿಲ್ಲ. ಜೊತೆಗೆ ಸ್ವಲ್ಪ ಕೋಪ ಬಂತು ಅಂದರೆ ಸಿಕ್ಕಾಪಟ್ಟೆ ರಾಂಗಾಗಿ ಹೋಗ್ತಾರೆ. ಅವ್ರ ಕೋಪನೇ ಅವ್ರಿಗೆ ಸತ್ರು ಅಂತ ಅನಿಸುತ್ತೆ. ಆ್ಯಂಡ್ ಅವರು ಈ ವಾರ ಏನಾಗ್ತಾರೆ ಅಂತ ನೋಡಬೇಕು. ಯಾಕಂದರೆ ಎಲಿಮಿನೇಟ್ ಮಾಡ್ತಾರಾ ಕೈ ಮಾಡಿರೋದಕ್ಕೆ. ಸೊ ಅದನ್ನು ನೋಡಬೇಕಾಗುತ್ತೆ, ಕಾದು ನೋಡೋಣ. ಅದಾಗದಾಗಿದ್ರೆ ಅವಾಗಲೇ ಹೇಳ್ಬೋದಾಗಿತ್ತು, ಬಟ್ ಕ್ಲಾಸ್ ಅಂತೂ ಇರುತ್ತೆ ಅನಿಸುತ್ತೆ, ಕಾದು ನೋಡೋಣ. ಇದಾದ ಮೇಲೆ ಧನು ಅಣ್ಣ, ಚೈತ್ರ ಇವರಿಬ್ಬರು ಬಾಟಮಲ್ಲಿ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಅನ್ನೋದು ಕನ್ಫರ್ಮ್ ನನಗಂತೂ. ಬಟ್ ಇಲ್ಲಿ ಧನು ಅಣ್ಣ ಅಂತ ಬಂದಾಗ ಅವರ ಒಂದು ಗೇಮ್ ಪ್ಲೇ ಏನಿದೆ ಅದು ಒಂದು ಕನ್ಸಿಸ್ಟೆಂಟಾಗಿ ಬಂದಿದೆ. ಅಂದರೆ ಎಷ್ಟೋ ಸಲ ನಾವೇ ಹೇಳ್ತೀವಿ ಎಲ್ಲನೂ ನಮಗೆ ತೋರಿಸೋ ಅನ್ನೋ ಒಂದು ವಿಷಯನ. ಖಂಡಿತವಾಗ್ಲೂ ಎಲ್ಲನೂ ನಮಗೆ ತೋರಿಸೋ, ನಾವು ಏನು ತೋರಿಸ್ತಾರೋ ಬಿಗ್ ಬಾಸ್ ಅದನ್ನು ನೋಡ್ಕೊಂಡು ನಂಬ್ಕೊಂಡಿರಬೇಕಾಗುತ್ತೆ. ಯಾಕಂದರೆ ನಿಮಗೆ ಗೊತ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪೋಸ್ಟ್ಗಳು ನೋಡಿರ್ತೀರ, ಅದು ಎಪಿಸೋಡಲ್ಲಿ ನೋಡೋದಿರೋದಿಲ್ಲ. ಅಂದರೆ ಯಾಕೆಂದರೆ ಅವ್ರು ತೋರಿಸಿರೋ ನಮಗೆ. ಸೊ ಈ ರೀತಿ ಕೂಡ ಇರ್ಬೋದು. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ 3 ದಿನಗಳ ಹತ್ರ ನಾಮಿನೇಷನ್ ಹೋಗುತ್ತೆ, ಅದಾದಮೇಲೆ ಕ್ಯಾಪ್ಟನ್ಸಿ ಟಾಸ್ಕು, ಅದಾದಮೇಲೆ ಉತ್ತಮ ಕಳಪೆ, ಅದು ಜಗಳ. ಸೊ ಇಷ್ಟೇ ಆಗ್ತಿರೋಂಥದ್ದು, ಇನ್ನೇನು ಎಪಿಸೋಡ್ಗಳಿಲ್ಲ. ಸೊ ಹಾಗಾಗಿ ತುಂಬ ಬ್ಲೇಮ್ ಮಾಡೋಕ್ಕೂ ಕೂಡ ಆಗಲ್ಲ. ಆ್ಯಂಡ್ ಬಿಗ್ ಬಾಸ್ ಅವ್ರು ಏನು ತೋರಿಸಿದ್ರು ಅದನ್ನು ನಂಬ್ಕೊಂಡು ಮಾತಾಡಬೇಕಾಗತ್ತೆ. ಆದರೂ ಕೂಡ ಹನುಮಂತನ ಜೊತೆ ಇರೋದ್ರಿಂದ ಇವರು ಕೂಡ ಅವ್ರ ಜೊತೆ ತಮಾಷೆ ಮಾಡಿಕೊಂಡು ಒಳ್ಳೆ ರೀತಿ ಆಟ ಆಡೋದ್ರಿಂದ ಸ್ವಲ್ಪ ಆಟದಲ್ಲಿ ಚೆನ್ನಾಗಿ ಹೋಗ್ತಾಯಿದ್ರು. ಅಂದರೆ ಲೋ ಅಂತ ಹೇಳೋಕ್ಕಾಗ್ತಿಲ್ಲ, ಚೆನ್ನಾಗಿದ್ರು. ಸ್ವಲ್ಪ ಒಪಿನಿಯನ್ ಹೇಳೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಅನ್ನೋದು ಬಿಟ್ಟರೆ ಇನ್ನು ಯಾವುದೇ ರೀತಿಯಾದ ಪ್ರಾಬ್ಲಮ್ಗಳು ಇರಲಿಲ್ಲ. ಆದರೆ ಏನಪ್ಪ ಅಂದರೆ ಇವಾಗ ಬಂದಿರೋಂಥದ್ದು ಡೇಂಜರ್ ಝೋನ್ಗೆ, ಅದಕ್ಕೆ ಕಾರಣಗಳಾಗುವಂಥದ್ದು ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಧನು ಅಣ್ಣ ಈ ವಾರ ಅಂತ ನೋಡಿದಾಗಲೂ ಚೆನ್ನಾಗಿ ಆಟ ಆಡಿದ್ದಾರೆ. ಸ್ಟಿಲ್ ನನಗನ್ಸುವಂಥದ್ದು ವೋಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅವ್ರಿಗೆ. ಯಾಕಂದರೆ ವೋಟಿಂಗ್ ಪೋಲೆಲ್ಲ ತುಂಬ ಒಳ್ಳೆ ಸಪೋರ್ಟ್ ಇದೆ, ವೋಟಿಂಗ್ ಎಲ್ಲ ಜಾಸ್ತಿ ಇದೆ ಅವ್ರದ್ದು. ಆದರೂ ಕೂಡ ಬಿಗ್ ಬಾಸಲ್ಲಿ ಕಳಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಆಪೋಸಿಟ್ ಇರುವಂಥದ್ದು ಚೈತ್ರ ಕುಂದಾಪುರ.
ಚೈತ್ರ ಕುಂದಾಪುರ ಅವ್ರದ್ದು ನೀವು ನೋಡಿದ್ದೀರಾ. ಆ್ಯಕ್ಚುಲಿ ಅವ್ರ ಗೇಮ್ ಪ್ಲೇ ಅಂತ ಬಂದಾಗ ನೀವು ಅಬ್ಸರ್ವ್ ಮಾಡಿದ್ರೆ ಅಂಥ ಟಾಸ್ಕ್ಗಳೆಲ್ಲ ಅಂಥ ರಿಸಲ್ಟ್ಗಳು ಬರೋದೇ ಇಲ್ಲ. ಅವ್ರು ಸುಮ್ಮನೆ ಬಾಯಲ್ಲಿ ಅಷ್ಟೊಂದು ಬಡ್ಕೋತಿದ್ದಾರೆ ಅಷ್ಟೇ ಬಿಗ್ ಬಾಸ್ ಮೇಲೆ, ಆಟ ಕೊಡಿಲ್ಲ ಅಂತ. ಬಟ್ ಆಟ ಕೊಟ್ಟಾಗ ಆಟದಲ್ಲಿ ಅವ್ರು ಪ್ರೂವ್ ಮಾಡ್ಕೊಂಡೇ ಇಲ್ಲ. ಸೊ ಯಾರು ತಾನು ನಂಬಿಕೆ ಇಟ್ಬಿಟ್ಟು ಮತ್ತೆ ಆಟಗಳು ಕೊಡ್ತಾರೆ ಹೇಳಿ, ಅದೊಂದು. ಮತ್ತು ಉಸ್ತುವಾರಿ ಕೊಟ್ಟಾಗಲೂ ಅಷ್ಟೇ ಅದನ್ನು ಒಂದು ಸಾಕಾದ ನಡ್ಸ್ಕೊಡ್ಬೋದು, ಬಟ್ ಇವರು ಇನ್ನೊಬ್ರು ಮಾತು ಕೇಳೋದಕ್ಕೆ ರೆಡಿ ಇರೋದಿಲ್ಲ. ನೀವು ಅದನ್ನು ಅಬ್ಸರ್ವ್ ಮಾಡಿದ್ದೀರಾ. ಆದರೂ ಕೂಡ ಇವರು ಒಂದು TRP ಮೆಟೀರಿಯಲ್, ಅದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಇವ್ರನ್ನ ಉಳಿಸ್ಕೊಳ್ಳೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ನನ್ನ ಪ್ರಕಾರ ಧನುವಣ್ಣನ ಉಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಚೈತ್ರ ಬೇಡ ಅಂತ ನೋಡೋಕ್ಕಾಗಲ್ಲ, ಬಿಕಾಸ್ ಸಮ್ಟೈಮ್ಸ್ ಅವ್ರು ಇಷ್ಟ ಆಗ್ತಾರೆ ನನಗೆ. ಅಂದರೆ ಆರಾಮ ಮಾತಾಡ್ಕೊಂಡು ಜಾಲಿಯಾಗಿದ್ದಾಗ ಚೆನ್ನಾಗಿರುತ್ತೆ. ಬಟ್ ಈ ವಾಯ್ಸ್ ರೈಸ್ ಮಾಡೋದು ಈ ವಾರದಿಂದ 1-2 ವಾರದಿಂದ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದನ್ನು ನೋಡಿದಾಗ ಅದು ಹೊರಡೆ ಔಟ್ ಬಂದಮೇಲೆ ಅದನ್ನು ನೋಡಿದಾಗ ಇವರೇ ಹೋದರೆ ಬೆಟರ್ ಅಂತ ಅನಿಸುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ. ನನ್ನ ಪ್ರಕಾರ ಧನುವಣ್ಣ ಇಲ್ಲ ಚೈತ್ರ ಇವರಿಬ್ಬರಲ್ಲಿ ಒಬ್ಬರು ಹೋಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಅವರು TRPಗೋಸ್ಕರ ಚೈತ್ರ ನೋಡಿಸ್ಕೊಂಡು ಧನುವಣ್ಣನ ಆಚೆ ಕಳಿಸುವಂಥ ಸಾಧ್ಯತೆ ಜಾಸ್ತಿ ಇದೆ ಅನ್ನೋದು ನನ್ನ ಫೀಲು. ನಿಮ್ಗೆ ಅನಿಸಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಜೊತೆಗೆ ಬಿಗ್ ಬಾಸ್ ಅವ್ರದ್ದು ಒಂದಿಷ್ಟು ಕ್ಯಾಲ್ಕುಲೇಷನ್ ಇರುತ್ತೆ, ನೀವು ಅರ್ಥ ಮಾಡ್ಕೊಳ್ಳಿ. ವೋಟಿಂಗು ಪರ್ಫಾರ್ಮೆನ್ಸು ಅದು ಇದು ಎಲ್ಲ ಒಂದು ಕಡೆಗೆ ಇಟ್ಟರೆ ಬಿಗ್ ಬಾಸ್ ಯಾರು ನೋಡ್ಸ್ಕೋಬೇಕು ಅನ್ಕೋತಾರೋ ಅವ್ರು ನೋಡ್ಸ್ಕೋತಾರೆ, ಯಾರನ್ನು ಕಳಿಸ್ಬೇಕು ಅನ್ಕೋತಾರೋ ಅವ್ರು ಕಳಿಸ್ತಾರೆ. ಆ್ಯಂಡ್ ಎಲ್ಲವೂ ಕೂಡ ಎಡಿಟಿಂಗ್ ಮೇಲೆ ಇರುತ್ತೆ. ಹೇಗೆ ಅಂದರೆ ಇವಾಗ ಒಂದು ವಾರದಲ್ಲಿ ಅವ್ರನ್ನ ಕಳಿಸ್ಬೇಕು ಅಂತ ಅವ್ರು ಡಿಸೈಡ್ ಮಾಡ್ಕೊಂಡ್ರು ಅಂದರೆ ಅವ್ರ ಬಗ್ಗೆ ಏನೂ ಟೆಲಿಕಾಸ್ಟ್ ಮಾಡೋದೇ ಇಲ್ಲ, ನಮಗೆ ತುಂಬ ವೀಕ್ ಅನ್ನೋ ರೀತಿ ತೋರಿಸ್ತಾರೆ. ಅದೇ ತಕ್ಕಂತೆ ವೀಕ್ ಆಗಿದ್ರು ಅದಕ್ಕೆ ಕಳಿಸಿದ್ದಾರೆ ಅನ್ನೋ ರೀತಿ ನಮಗೆ ಪೋರ್ಟ್ರೇಟ್ ಮಾಡಿ ಹಾಕ್ತಾರೆ. ಸೊ ಅದನ್ನು ನಾವು ನಂಬ್ಕೊಂಡು ಸುಮ್ಮನೆ ಆಗಬೇಕಾಗುತ್ತೆ, ಅಷ್ಟೇ ಮಾಡೋಂಥದ್ದು. ಸೊ ಹಾಗಾಗಿ ತುಂಬ ತಯಾರಿಸೋಕೆ ಹೋಗಬೇಡಿ. ಇನ್ನು ಸ್ವಲ್ಪ ದಿನದ ಏನೇನಾಗುತ್ತೆ ಕಾದು ನೋಡೋಣ. ನಿಮ್ಮ ಪ್ರಕಾರ ಯಾರು ಹೋಗಬೇಕು, ಯಾರು ಹೋಗ್ತಾರೆ ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.